ಕಶ್ಯಪ ಮಹರ್ಷಿ ಪುತ್ರನಾಗಿರ್ತಕ್ಕಂಥವನು ಸೂರ್ಯ. ಅವನು ದಾಸವಾಳವನ್ನು ಬಣ್ಣದಂತೆ ಪ್ರಕಾಶಮಾನವಾಗಿದ್ದಾನೆ ಮಹಾರಾಜ. അതുപോലെ ശതകോಟಿ വിസ്തീರ್ಣമുള്ള ಭೂಮಂಡಲಕ್ಕೆ ಅದನ್ನು ಕೊಟ್ಟಂತವನು ಸೂರ್ಯದೇವರು. ಸೂರ್ಯದೇವರಿಲ್ಲದ ಇಲ್ಲದ ಮೇಲೆ ಜಗತ್ತು ಏನು ಪ್ರಯೋಜನವಿಲ್ಲ ಮಹಾರಾಜ. ಸೂರ್ಯನ ಶಕ್ತಿ ಬೇಕೇ ಬೇಕು, ಸಾಕಾರ ಬೇಕೇ ಬೇಕು. ಅದರಿಂದ ಸೂರ್ಯದೇವರಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಏನು? ಗೋಧಿಯನ್ನಿಟ್ಟು, ಯಾರು ರೇಷ್ಮೆ ವಸ್ತ್ರವನ್ನಿಟ್ಟು, ಯಾರು ಗಂಧಚಂದ್ರವನ್ನಿಕ್ಕಿ ಫಲಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ಸೂರ್ಯದೇವರನ್ನ ಪೂಜೆ ಮಾಡಿದ್ರೆ ಅವರು ಲೋಕಕ್ಕೆಲ್ಲ ಬೆಳಕನ್ನು ಕೊಟ್ಟು ಬೇಕಾದಷ್ಟು ಮಾನವರಿಗೆ ಒಳ್ಳೆಯದುಂಟು ಮಾಡ್ತಾರೆ ಮಹಾರಾಜ ಅಂತ ಹೇಳಿ ಒಂದನೇ ಪಟ್ಟಿಗಳು ಆ ಸೂರ್ಯದೇವರು ಜಗತ್ತಿಗೆ ದೊಡ್ಡವರು ಅಂತೇಳಿ ಸೂರ್ಯದೇವರಿಂದ ಒಳ್ಳೆದಾಗುತ್ತೆ ಅಂತೇಳಿ ಅವರಿಗೆ ಪೂಜೆ ಮಾಡಿ ಅಂತೇಳಿ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಏನನ್ನೇ ಕೊಟ್ಟಿದ್ದು ತುಂಬಿದ್ದಾರೆ ಮಹಾರಾಜ. ನಾವು ಚಂದ್ರದೇವರ ಮೇಲೆ ಹೇಳ್ತೀವಿ ಕೇಳಿ ಮಹಾರಾಜ. ಅದು ಕೇಳಿ ಕೂರ್ತೀರಿ. ನಕ್ಷತ್ರಕ್ಕೆಲ್ಲ ರಾಜನಾಗಿರ್ತಕ್ಕಂಥವ್ರು, ಸಸ್ಯವರ್ಗಕ್ಕೆಲ್ಲ ಇಬ್ಬರಿ ಅಂತಕ್ಕಂಥದ್ದನ್ನಾಗಿ ಅದನ್ನು ಅಮೃತವಾಗಿ ಕೊಡ್ತಕ್ಕಂಥವ್ರು. ನಮ್ಮ ಮಾನವರಿಗೆ ಆಹಾರ ಧಾನ್ಯ ಒದಗಿ ಬರ್ಬೇಕಂತ ಅಂದ್ರೆ ಅದು ಸುಳಿಕಿತ್ತು ಫಲ ಬಿಡಬೇಕು ಅಂತಂದ್ರೆ ಈ ಭೂಮಿ ಮೇಲೆ ಬೆಳೆಗೆ ಆ ಚಂದ್ರನಿಂದ ಏನು ಬೆಳಗಿನ ಜಾವ ಇಬ್ಬರಿ ಅಂತಕ್ಕಂಥದ್ದು ಬಿಡ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವೋ ಅದು ಅಮೃತವಾಗಿ ಬಿದ್ದರೆ ಅದು ಸುಳಿಕಿತ್ತು ಫಲ ಬಿಡಲಿಕ್ಕೆ ಸಾಧ್ಯ. ಅದರಿಂದ ನಮ್ಮ ಮಾನವರಿಗೆಲ್ಲ ಆಹಾರ ಧಾನ್ಯ ಸಿಗುತ್ತೆ. ಅದರಿಂದ ಯಾವ ಚಂದ್ರದೇವರಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಯಾವ ನಮ್ಮ ಮಾನವರು ಯಾರು ಅಕ್ಕಿಯನ್ನಿಟ್ಟು ಯಾರು ಗಂಧಚಂದ್ರವನಿಕ್ಕಿ ಫಲಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ಚಂದ್ರದೇವರನ್ನ ಪೂಜೆ ಮಾಡಿದ್ರೆ ಅವರು ಕೂಡ ಮಾನವರಿಗೆ ಬೇಕಾದಷ್ಟು ಆಹಾರ ಧಾನ್ಯವನ್ನು ಕಲ್ಪಿಸಿ ಅವ್ರಿಗೇನು ಅಯ್ಯೋ ಇವತ್ತೆಲ್ಲ ಮೈ ನೋಯ್ತಾದೆಪ್ಪ, ಬೆಳಗ್ಗೆ ನಾನು ನನ್ನ ಕಾಯಕ್ಕೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನೋ ನಾಲ್ಕು ಕಾದದ ಹೋಗಕ್ಕಾಗಲ್ವೋ ಕಾಣಲ್ಲ ಅಂತ ಎತ್ತುಕೊಂಡು ಚಂದ್ರದೇವರನ್ನ ಕುರಿತು ಮನಸ್ಸಿನಲ್ಲಿ ಜ್ಞಾನ ಮಾಡಲ್ಕೊಟ್ರೆ ಬೆಳಗ್ಗೆ ಹೋಗ್ಲಾಡಿಸಿ ಮತ್ತೆ ಅವರ ಕಾಯಿ ಕುತ್ಕೊಂಡು ಹೋಗುವಂತ ಮಾಡ್ಕೊಡ್ತಾರೆ.
ಆರೋಗ್ಯ ಚೆನ್ನಾಗಿದ್ರೆ ನಾವೇನ್ ಬೇಕಾದ್ರೂ ತಿನ್ಬೋದು, ನೀವೇನ್ ಬೇಕಾದ್ರೂ ಚೆನ್ನಾಗಿರ್ಬೋದು. ಆರೋಗ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬೇಕಾದಷ್ಟಿದೆ, ನಮ್ಮ ಮನೇಲಿ ಬೇಕಾದಷ್ಟು ತುಪ್ಪ ಅನ್ನ ಬೇಕಾದಷ್ಟಿದೆ, ಉಣ್ಣಕ್ಕೆ ಕೊತ್ತಲೆ ಹಣ್ಣು ಬೇಕಾದಷ್ಟು ನಮ್ಮ ಅಪ್ಪಾಜಿ ಹೆಣ್ತಿದ್ದಾರೆ ಅಂದ್ರೆ ಆರೋಗ್ಯವಾಗಿ ಒಂದು ಚೆನ್ನಾಗಿಲ್ಲ ಅಂದ್ರೆ ಒಂದು ತುತ್ತು ಕೂಡ ತಿನ್ನಕ್ಕೆ ಸಾಧ್ಯ ಇಲ್ಲ. ಏನು ಒಂದು ವೇಳೆ ನಾವು ಬಲವಂತವಾಗಿ ತಿಂದ್ರು ಕೂಡ ಆ ತಿಂದಂತ ಅನ್ನ ಅನ್ನವಾಗಿ ನಮ್ಮಿಂದ ಬಂದ್ಬಿಡುತ್ತೆ ಹೊರಗಡೆ. ಕಾರಣ ಆದ್ರೆ ಅಂದ್ರೆ ಆ ಮಂಗಳ ದೇವರು ಅಂಗಾರ ದೇವರು ಕೆಟ್ಟವರಾದ್ರೆ ಜೀರ್ಣ ಶಕ್ತಿಯೇ ಇರುವುದಿಲ್ಲ ಮಾತ್ರ. ಆದ್ರಿಂದ ಆ ಯಾವ ಅಂಗಾರ ದೇವರಿಗೆ ಮಂಗಳ ದೇವರಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಯಾರು ಆ ತೊಗರಿ ಬೇಳೆಯನ್ನಿಟ್ಟು ಯಾರು ಗಂಗ ಚಂದ್ರವನ್ನಿಕ್ಕಿ ಫಲ ಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ಚಂದ್ರದೇವರನ್ನ ಮಂಗಳ ದೇವರನ್ನ ಪೂಜೆ ಮಾಡಿದ್ರೆ ಅವರು ಆರೋಗ್ಯವಾಗಿ ಕಾಪಾಡ್ತಾರೆ ಮಹಾರಾಜ ಅಂತ ಹೇಳಿ ಆ ಮೂಲದ ಬಗ್ಗೆ ಹೇಳ್ತಾರೆ. ಆವಾಗ ವಿಷ್ಣುರಾಜರು ಆರೋಗ್ಯವಾಗಿ ಉಳಿದುಕೊಂಡಂತದ್ದು ಮಾನವರಿಗೆ ದೊಡ್ಡದು, ಆರೋಗ್ಯವಾಗಿ ಉಳಿದುಕೊಂಡಂತ ಮಂಗಳ ದೇವರು ಅಂಗಾರ ದೇವರು ಪೂಜೆ ನಡೀಲಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ. ಗರ್ಭ ಸಂಭೂತಂ ಯೇಶ್ವರ್ಕಾಂತಿ ಸಮಪ್ರಭಂ ಕುಮಾರಂ ಸಿದ್ಧ ಅರ್ಥಂ ಚ ಮಂಗಲಂ ಪ್ರಣಮಾಮ್ಯಹಂ. ಮಂಗಳ ದೇವರು ಪಾದಾರಗತಿ ಗೋವಿಂದ, ದೇವರು ಪಾದಾರಗತಿ ಗೋವಿಂದ. ಆವಾಗ ವಿಷ್ಣುರಾಜರು ಆರೋಗ್ಯವಾಗಿ ಉಳ್ಕೊಡ್ತಕ್ಕಂಥ ಮಂಗಳ ದೇವರನ್ನು ಕೂಡ ವಿಷ್ಣುರಾಜರು ಭಕ್ತಿಯಿಂದ ಪೂಜೆ ಮಾಡಿ ಇವರಿಂದ ಮಾನವ ಒಳ್ಳೆದಾಗುತ್ತೆ ಅಂತೇಳಿ ಪೂಜೆ ಮಾಡಿ ನಮಸ್ಕಾರಗಳನ್ನು ಮಾಡಿ ಕೊಟ್ಕೊಂಡಿದ್ದಾರೆ. ಈ ಕಡೆ 4 ಕೊಟ್ಟಿದ್ದಾರೆ ಹೇಳ್ತಾರೆ ಮಹಾರಾಜ, ನಾವು ಗುರುದೇವರ ಬಗ್ಗೆ ಹೇಳ್ತೀವಿ ಕೇಳಿ ಮಹಾರಾಜ ಆಯ್ತು ಹೇಳಿ ಪೂಜಾರಿ. ಒಂದು ವೇಳೆ ಬುಧದೇವರು ಮಾನವರಿಗೆ ಕೆಟ್ಟವರಾದ್ರು ಮಹಾರಾಜ ಚರ್ಮರಹಿತವಾದಂತಹ ಕಾಯಿಲೆಗಳು ಮಾನವರಿಗೆ ಬರ್ತದೆ ಮಹಾರಾಜ. ಏನಪ್ಪಾ ಮಾನವರಿಗೆ ಚರ್ಮರಹಿತವಾದಂತಹ ಕಾಯಿಲೆಗಳು ಬರೋದು ಬುಧದೇವರು ಕೆಟ್ಟವರಾದ್ರೆ ಮಾನವನ ರಕ್ತ ಮಾಂಸಗಳಲ್ಲಿ ಕೀವಾಗಿ ಬರುವುದು ಬುಧದೇವರು ಕೆಟ್ಟವರಾದ್ರೆ ಮಹಾರಾಜ. ಅದರಿಂದ ಯಾವ ಬುಧದೇವರಿಗೆ ನೈವೇದ್ಯ ಇಷ್ಟವಾಗಿರ್ತಕ್ಕಂಥದ್ದು ಯಾರು ಹೆಸರು ಕಾಳನಿಟ್ಟು ಯಾರು ಗಂಧ ಚಕ್ರವನ್ನಿಕ್ಕಿ ಫಲಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ಬುದ್ಧಿಯನ್ನು ಪೂಜೆ ಮಾಡಿದ್ರೆ ಅವರು ಬುದ್ಧಿ ಚೇತನವನ್ನು ಕೊಟ್ಟು ಮಾನವರಿಗೆಲ್ಲ ಒಳ್ಳೆದುಂಟು ಮಾಡ್ತಾರೆ ಮಹಾರಾಜ ಅಂತೇಳಿ 4ನೇ ಕೊಟ್ಟಿದ್ದು ಬೇಡ. ಆವಾಗ ರಾಜರು ಬುದ್ಧಿ ಚೇತನವನ್ನು ಕೊಡ್ತಕ್ಕಂಥ ಬುದ್ಧದೇವರು ಕೂಡ ಇದರಿಂದ ಮಾನವ ಒಳ್ಳೆದಾಗುತ್ತೆ ಅಂತ ಹೇಳಿ ಇವ್ರಿಗೂ ಪೂಜೆ ಮಾಡುತ್ತದೆ ಅಂತ ಹೇಳಿ ಆ ಬುದ್ಧದೇವರು ಕೂಡ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ. ಬುದ್ಧಿ ಚೇತನವನ್ನು
ಸನ್ಮಾರ್ಗ ಪ್ರವರ್ತಕನಾಗಿ ಮಾಡ್ಬೇಕಾದ್ರೆ ಗುರು ಬೇಕೇ ಬೇಕು. ಗುರು ಕರ್ಣೆ ಇದ್ರೆ ಬೆಟ್ಟ ಅವ್ನ ತಲೆ ಮೇಲೆ ಬಿದ್ದೋಯ್ತದೆ ಅಂದ್ರೆ ಅದು ಮಹಾರಾಜ ಅದು ಪಕ್ಕಕ್ಕೆ ಬಿದ್ದೋಗುತ್ತೆ. ಅಂದ್ರೆ ಇನ್ನೇನು ಮುಗಿದೋಗಿತ್ತು ಕಣೆ ಅವನ ಕಥೆ ಅಂದ್ರೆ ಗುರುಕರ್ಣ ಇದ್ರೆ ಏನೆಲ್ಲ ಕೂಡ ಕಷ್ಟದಿಂದ ಪಾರಾಗ್ಬೋದು. ಅಂದ್ರೆ ಗುರುಗೆ ತ್ರಿಕರಣ ಶಕ್ತಿ ಇದೆ. ಅಂದ್ರೆ ಗುರು ಮಂತ್ರವನ್ನ ಜಪಿಸಿ ಯಾವುದೇ ಪೂಜೆ ಪುರಸ್ಕಾರಗಳನ್ನ ಯಾವ ಶಾಸ್ತ್ರಿಗಳು ಗುರುಗಳು ಕೂಡ ಮಾಡ್ತಕ್ಕಂಥದ್ದು, ಯಾವ ಭಕ್ತರು ಕೂಡ ಮಾಡ್ತಕ್ಕಂಥದ್ದು. ಏನು ಗುರುನಾಮ ಸ್ಮರಣೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ಕಾರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಗುರುಮಂತ್ರವನ್ನ ಗುರುವಾಕ್ಯವನ್ನು ಪಠಣ ಮಾಡ್ತಕ್ಕಂಥದ್ದು. ಅದರಿಂದ ಯಾರು ಗುರುದೇವರಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು, ಯಾರು ಹುಸಿ ಕಡ್ಲೆಯನ್ನಿಟ್ಟು, ಯಾರು ಕೆಂಪು ವಸ್ತ್ರವನ್ನು ಧರಿಸಿ, ಯಾರು ಗಂಧ ಚಂದ್ರವನ್ನಿಕ್ಕಿ, ಯಾವ ಗುರುವಿನ ಚರಣಕ್ಕೆ ಭಸ್ಮವನ್ನು ಧರಿಸಿ ಪುಷ್ಪವನ್ನು ಇರಿಸಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಗುರುಚರಣವನ್ನ, ಅವ್ರು ಬೇಕಾದಷ್ಟು ಫಲಗಳನ್ನು ಕೊಟ್ಟು ಮಾನವರಿಗೆ ಒಳ್ಳೆಯದುಂಟು ಮಾಡ್ತಾರೆ. ಮಹಾರಾಜಾಂತಿಗೆ ಹೆಸರೇ ಪಡೆದು ಹೇಳಿದರು. ಆವಾಗ ವಿಷ್ಣುರಾಜರು ಜಗತ್ತಿಗೆ ಗುರುದೇವರು ದೊಡ್ಡವರು, ಗುರುದೇವರು ಹೀಗೆ ಪೂಜೆ ನಡೀಲಿ ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ. ದೇವಾನಾಂಚ ರುಚಿನಾಂಚ ಗೋಕಾಂಚನ ಸನ್ನಿಭಂ ಬುದ್ಧಿಪೂರ್ಣಂ ತ್ರಿಲೋಕೇಶಂ ತಂ ನಮಾಮಿ ಬೃಹತ್